ಹಾಂ, ನೀವೇನು ನೋಡ್ತಿದ್ದೀರಾ, ಇದು ಲ್ಯಾಂಗ್ಫೋರ್ಡ್ ರಸ್ತೆ. ಇಲ್ಲಿ ಸೆಂಟ್ ಜೋಸೆಫ್ಸ್ ಕಾಲೇಜ್ ಯೂನಿವರ್ಸಿಟಿ ಇದೆ. ಸೊ ನಿಮ್ಗೇನು ಕಾಣಿಸ್ತದೆ ಆ ಕಡೆ ಮುಂಭಾಗದಲ್ಲಿ ಅದು ಸೆಂಟ್ ಜೋಸೆಫ್ಸ್ ಕಾಲೇಜಿನ ಯೂನಿವರ್ಸಿಟಿ. ಸೊ ಅಲ್ಲಿಂದ ಲಂಚ್ ಬ್ರೇಕ್ನಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಈ ಒಂದು ರಸ್ತೆಗೆ ಬರ್ತಾರೆ. ನೀವು ನೋಡ್ಬೋದು ಈ ರಸ್ತೆನಲ್ಲಿ ಒಂದು ಟೀ ಅಂಗಡಿ ಇದೆ. ಅಂದರೆ ಇದು ಹೆಸರಿಗೆ ಮಾತ್ರ ಟೀ ಅಂಗಡಿ, ಒಳಗೆ ಯಾವ ರೀತಿಯಾಗಿ ಮಕ್ಕಳಿಗೆ ಸಿಗರೇಟ್ಸ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಷ್ಟು ನೋಡ್ಕೊಳ್ಳಿ, ಆಮೇಲೆ ಇವ್ರನ್ನ ಪ್ರಶ್ನೆಯನ್ನು ಮಾಡೋಣ. ಸದ್ಯಕ್ಕೆ ಬೇಡ. ಇಲ್ಲೇ ಹತ್ತಿರದಲ್ಲಿ ಪೊಲೀಸರು ಕೂಡ ಇದ್ದಾರೆ. ಬಟ್ ಅವರು ಯಾಕೆ ಇದನ್ನೆಲ್ಲ ಕಾಣದೇ ಇರೋ ಥರ ನೋಡ್ಕೊಂಡು ಸುಮ್ಮನಿದ್ದಾರೆ ಅಂಥೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಸೆಂಟ್ ಜೋಸೆಫ್ಸ್ ಕಾಲೇಜಿನ ಸಾಕಷ್ಟು PU ಸ್ಟೂಡೆಂಟ್ಸು, ಹೆಣ್ಮಕ್ಳು, ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಸಿಗರೇಟ್ಗಳನ್ನು ತೊಗೊಂಡು ಇದು ಮಾಡ್ತಿದ್ದಾರೆ. अंकल एक किंग दो अंकल. किंग एक चाय बेका. लाइम टी बेका. लाइम टी नहीं चाहिए. कितना ये? हाँ 25 ಕೊಟ್ಬಿಡಿ. हाँ हाँ ಸಾಕಷ್ಟು ಜನರು ಕೇಳ್ತಿದ್ರು, ಏನು ಸರಿಯಾಗಿ ವಿಡಿಯೋಗಳನ್ನು ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೋಡಿ ಹೇಗೆ ಹೆಣ್ಮಕ್ಳು ಸಹ ಸಿಗರೇಟ್ಗಳನ್ನ ಹಿಡ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾರೆ. ಇಲ್ಲಿ ಸಾಕಷ್ಟು ನೋ ಸ್ಮೋಕಿಂಗ್ ಬೋರ್ಡ್ಗಳು ಕೂಡ ಇದೆ. ಆದರೂ ಸಮೇತ ಇಲ್ಲಿ ಸಿಗರೇಟನ್ನು ಸೇರ್ತಾರೆ ಹುಡುಗರು. ಕ್ರೌಡು ಶಿಫ್ಟ್ ಆಗ್ತಾ ಇರುತ್ತೆ. ಆಗಾಗ ಆಗಾಗ ಕಡಿಮೆ ಆಗ್ತಾರೆ, ಆಗಾಗ ಜಾಸ್ತಿ ಆಗ್ತಾ ಇರ್ತಾರೆ. ಎಲ್ಲಿ ಕೆಮ್ಮು, ಹೊಗೆ ತುಂಬ. ಇಲ್ಲ ಆಮೇಲೆ ತಗೊಳ್ಳೋಣ, ಇರು ಟೋಕನ್ ಇಟ್ಕೊಂಡಿರಿ, ಬರೋಣ ಆಮೇಲೆ. ಹಾಂ, ಇದು ಈಚೆ ಕಡೆ ಸೇರ್ಕೊಂಡು ರೊಕ್ಕ ಅಭಿ ಮತ್ತಲ್ಲೋ. ಹಾಂ ನಕ್ಕು ಬೇಡ, ಆಮೇಲೆ ತಗೊಳ್ಳೋಣ ಬನ್ನಿ, ಸ್ಮೆಲ್ ಬರ್ತದೆ. ಹಾಂ, ಇದೊಂದು ಕತೆ. ಸೊ ನಾನು ಯಾಕೆ ಟೀನ ಕುಡಿಲಿಲ್ಲ ಅಂತ ಹೇಳಿದ್ರೆ, ಇಟ್ಟು ಬನ್ನಿ. ಹಾಂ, ಚಿಕ್ಕ ಮಕ್ಕಳು ಹೇಗೆ ಹಾಳಾಗ್ತಿದ್ದಾರೆ ನೋಡಿ. ಎಲ್ಲದಕ್ಕೂ ಒಂದು ಮೊದಲೇ ಹೆಜ್ಜೆ ಈ ಸಿಗರೇಟು. ಇದನ್ನು ದಯವಿಟ್ಟು ಈ ಒಂದು ಸಿಗರೇಟನ್ನು ದಯವಿಟ್ಟು ಸುಡೋ ಅಂಥ ಕೆಲಸ ಮಾಡಿ. ಎಲ್ಲ ಕಡೆ ನಮ್ಮ ಸಮಾಜ ಉದ್ಧಾರ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಸಿಗರೇಟಿಂದ ಸಾಕಷ್ಟು ಜನ ಮಕ್ಕಳು, ನೀವು ಡ್ರಗ್ಸ್ ಸೇದೋದೇ ಬೇಡ, ಎಷ್ಟೋ ಜನ ಮಕ್ಳಿಗೆ ಸಿಗರೇಟ್ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ರಿಯಾಬ್ ಸೆಂಟರ್ಸ್ನಲ್ಲಿ ಅವ್ರ ಅಪ್ಪ ಅಮ್ಮ ಕರ್ಕೊಂಡೋಗಿ ಸೇರಿಸ್ತಾ ಇದ್ದಾರೆ ಸಿಗರೇಟ್ ಬಿಡಿಸ್ಲಿಕ್ಕೋಸ್ಕರ. ಆಗ್ತಿಲ್ಲ ಮಕ್ಳ ಕೈನಲ್ಲಿ ಸಿಗರೇಟ್ ಬಿಡಲಿಕ್ಕೆ. ಇದನ್ನ ಬೇಕಾದ್ರೆ ಡ್ರಿಂಕ್ಸನ್ನ ಬಿಡಿಸ್ಬಿಡ್ಬೋದು, ನೀವು ಬೇರೆ ಇನ್ಯಾವುದೋ ದುಶ್ಚಟನ ಬಿಡಿಸ್ಬಿಡ್ಬೋದು, ಸಿಗರೇಟ್ನ ಬಿಡಿಸ್ಲಿಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ಮಕ್ಕಳು ಹಾಳಾಗಬೇಡಿ, ನೀವು ಹಾಳಾಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ವಿಡಿಯೋ ಮಾಡ್ತಿದ್ದೀವಿ. ಧನ್ಯವಾದಗಳು.